ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಈ ಭ್ರಷ್ಟ ಅಧಿಕಾರಿಗಳು ತಗಲಾಕೊಂಡಿದ್ದು ಹೇಗೆ, ಹಾಗೆ ಈ ಭ್ರಷ್ಟಾಚಾರ ಅನ್ನೋದು ಯಾವ ಹಂತದಲ್ಲಿ ಯಾರ್ಯಾರ ಟೇಬಲ್ ಕೆಳಗೆ ತಲುಪಿದೆ ಅನ್ನೋದರ ಡೀಟೇಲ್ಸ್ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಲೋಕಾಯುಕ್ತ ಎಫ್ಐಆರ್ನಲ್ಲಿ ಲಂಚಾವತಾರದ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಲೋಕಾಯುಕ್ತ ಎಫ್ಐಆರ್ನಲ್ಲಿ ಮಿನಿಸ್ಟರ್ ಅನ್ನೋ ಪದ ಉಲ್ಲೇಖ ಆಗಿದೆ. ಡಿಸಿ ಜಗದೀಶ್, ಅಧೀಕ್ಷಕ ತಮ್ಮಣ್ಣ ಅವರಿಂದ ಲಂಚಕ್ಕೆ ಬೇಡಿಕೆ ಇಡಲಾಗಿತ್ತಂತೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ CL7 ಲೈಸೆನ್ಸಿಂಗಿಗೆ 80 ಲಕ್ಷ ಫಿಕ್ಸ್ ಮಾಡಲಾಗಿತ್ತು ಅನ್ನೋ ವಿಚಾರ ಕೂಡ ಲೋಕಾಯುಕ್ತ ಎಫ್ಐಆರ್ನಲ್ಲಿ ದಾಖಲಾಗಿದೆ. CL7 ಲೈಸೆನ್ಸಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಟ್ ಕಾರ್ಡ್ ಫಿಕ್ಸ್ ಮಾಡಿರೋದು ಅಲ್ಲದೆ ಇನ್ಸ್ಟಾಲ್ಮೆಂಟ್ನಲ್ಲಿ ಲಂಚವನ್ನ ಕೊಡ್ಲಿಕ್ಕೂ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತಂತೆ. 80 ಲಕ್ಷದಲ್ಲಿ ಮೊದಲಿಗೆ 75 ಲಕ್ಷ ಕೊಟ್ಬಿಡ್ಬೇಕು, ಅದಾದ ನಂತರ ಉಳಿದ ಹಣವನ್ನ ನೀಡಬೇಕು. ಹಣ ನೀಡದಿದ್ರೆ ನೀವೇ ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತ ಹೇಳಿ ಸಬು ಬೇರೆ ಹೇಳ್ತಿದ್ರಂತೆ ಅಧಿಕಾರಿಗಳು. ಅರ್ಜಿ ಸಂಬಂಧ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು. ಈ ಅಧಿಕಾರಿಗಳು ಡಿಮ್ಯಾಂಡ್ ಮಾಡೋದು 1.5 ಕೋಟಿ ಹಣ ನೀಡಬೇಕು, ಮಿನಿಸ್ಟರ್ವರೆಗೂ ಹೋಗುತ್ತೆ ಅನ್ನೋದು ಆಡಿಯೋದಲ್ಲೂ ಕೂಡ ನಾವು ಕೇಳಿದ್ವಿ. ಈ 1.5 ಕೋಟಿಯಲ್ಲಿ ಮೊದಲಿಗೆ 75 ಲಕ್ಷ, ಆಮೇಲೆ ಮಿಕ್ಕಿದ ಹಣ, ಒಟ್ಟು 1.5 ಕೋಟಿ ಖರ್ಚಾಗುತ್ತೆ ಅಂತ ಹೇಳಿ ಲಂಚಕ್ಕೆ ಬೇಡಿಕೆ ಇಡಲಾಗಿದೆ. ಸಚಿವರು, ಅಬಕಾರಿ ಇನ್ಸ್ಪೆಕ್ಟರ್, ಡಿಸಿ, ರೆವಿನ್ಯೂ ಡಿಸಿ, ಕಮಿಷನರ್ ಆಫೀಸ್ ಒಂದರಲ್ಲೇನೆ 4 ಟೇಬಲ್ಗೆ ಲಂಚ ಹೋಗುತ್ತೆ. ಜನವರಿ 14ರಂದು ಅಬಕಾರಿ ಭವನದಲ್ಲಿ ನಡೆದಿದ್ದ ಟ್ರ್ಯಾಪ್ ಪ್ರಕರಣ, ಯಾವೆಲ್ಲ ರೀತಿಯಲ್ಲಿ ಈ ಲಂಚಾವತಾರ ಅಬಕಾರಿ ಇಲಾಖೆಯಲ್ಲಿ ಹರಡಿಕೊಂಡಿದೆ ಅನ್ನೋದಕ್ಕೆ ಲೋಕಾಯುಕ್ತ ಎಫ್ಐಆರ್ನಲ್ಲಿ ದಾಖಲಾಗಿರುವ ಈ ಎಲ್ಲ ಅಂಶಗಳು ಸಾಕ್ಷಿಯಾಗ್ತಾ ಇದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಟೇಬಲ್ ಟು ಟೇಬಲ್ ಹೇಗೆ ಈ ಲಂಚದ ಹಣ ವರ್ಗಾವಣೆ ಆಗುತ್ತೆ, ಲಂಚದ ಹಣದಲ್ಲಿ ಇನ್ಸ್ಟಾಲ್ಮೆಂಟ್ಗಳು ಹೆಂಗೆ ವರ್ಕ್ ಆಗುತ್ತೆ, ಇದರೆಲ್ಲದರ ಡೀಟೇಲ್ಸ್ ಲೋಕಾಯುಕ್ತ ಎಫ್ಐಆರ್ನಲ್ಲಿರೋದು. ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ ಅಲ್ಲಿ ಹಂತವಾಗಿ ಯಾರ್ಯಾರಿಗೆ ತಲುಪಬೇಕು ಅನ್ನುವಂತಹ ಹೆಸರುಗಳ ಸಮೇತವಾಗಿ ಅಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಅಂದರೆ ಇದು ಒಂದು ಆಡಿಯೋ ಬೇಸ್ ಮೇಲೆ ಮಾಡಿರುವಂತಹ ಒಂದು FIR ಆಗಿರುವಂತಹ ಕಾರಣದಿಂದಾಗಿ ಅದರಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ. ರೆವಿನ್ಯೂ ಆಫೀಸರ್ಗೆ, ಕಮಿಷನರ್ ಆಫೀಸರ್ 4 ಜನಕ್ಕೆ, ಮತ್ತು DCಗೆ, ಹೀಗೆ ಅವರು ಮತ್ತು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಮಿನಿಸ್ಟರ್ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಹೀಗೆ ಹಂತವಾಗಿ ಇವರಿಗೆಲ್ಲರಿಗೂ ಕೂಡ ಶೇರ್ ಹೋಗುತ್ತೆ. ಇಲ್ಲದಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಏನು ಅಪ್ಲಿಕೇಶನ್ ಏನಿದೆ ಮತ್ತು ನಿಮ್ಮ ಅರ್ಜಿಗಳು ಏನಿದೆ ಅದು ಯಾವುದು ಕೂಡ ಮೂವ್ ಆಗೋದಿಲ್ಲ. ನೀವಾಗೇ ಹೋಗಿ ಅಲ್ಲಿ ಸ್ವತಃ ಏನಿದೆಯೋ ಅದು ಗೌರ್ಮೆಂಟ್ ಫೀಸ್ ಏನಿದೆಯೋ ಅದನ್ನು ಕಟ್ಟಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಆಗೋದಾದರೆ ಅನ್ನುವಂತಹ ರೀತಿಯಲ್ಲಿ. ಅಂದರೆ ಒಂದು ಅರ್ಥದಲ್ಲಿ ನಿಮಗೆ ಈ ಒಂದು ಲೈಸೆನ್ಸ್ ಬೇಕು ಅಂತ ಹೇಳಿದ್ರೆ ಹಣವನ್ನು ಕೊಡಲೇಬೇಕು ಅನ್ನುವಂತಹ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಕೊಡಲೇಬೇಕು. ಕೊಡದಿದ್ದಂತಹ ಸಂದರ್ಭದಲ್ಲಿ ಯಾವ ಫೈಲ್ ಕೂಡ ಮೂವ್ ಆಗೋದಿಲ್ಲ. ನಿಮ್ಮ ಫೈಲ್ಗಳೇನಿದೆ ಅದರಲ್ಲಿ ಆ ತಪ್ಪಿದೆ ಮತ್ತು ಈ ಒಂದು ಡಾಕ್ಯುಮೆಂಟ್ಸ್ ಇಲ್ಲ, ಮತ್ತು ಅದು ಸರಿಯಿಲ್ಲ, ಇದು ಸರಿಯಿಲ್ಲ ಅಂತ ಹೇಳಿ ಸಬೂಬನ್ನು ನೀಡಿ ನಿಮ್ಮ ಫೈಲನ್ನು, ನಿಮ್ಮ ಇದನ್ನು ರಿಜೆಕ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಅಂತ ಹೇಳಿ ಅದರಲ್ಲಿ ಹೇಳ್ಕೊಂಡಿರುವಂಥದ್ದು. ಹೀಗಾಗಿ ಇಷ್ಟೆಲ್ಲ ಜನ ಏನಿದ್ದಾರೆ, ಅಂದರೆ DC ಅಂತ ಏನು ಹೇಳಲಾಗುತ್ತೆ, ರೆವಿನ್ಯೂ ಅಧಿಕಾರಿ ಏನಿದ್ದಾರೆ, ಅವರೆಲ್ಲರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿರುವಂತಹ ಕಾರಣದಿಂದಾಗಿ ಮುಂದಿನ ದಿನದಲ್ಲಿ ಇದರ ಒಂದು ಸ್ಪಷ್ಟನೆಯನ್ನು ಕೋರಿ ಅವರಿಗೆ ಒಂದು ನೋಟಿಸನ್ನು ನೀಡುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಇಷ್ಟು ಜನಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಆತ ಒಂದು ಆರೋಪದ ಜೊತೆಗೆ ಒಂದು ಹೆಸರನ್ನು ಹೇಳಿರುವಂಥದ್ದು. ಹೀಗಾಗಿ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ನಡೆ ಏನು, ಅಂದರೆ ಇವರ ಯಾರನ್ನೂ ಕೂಡ ಟಚ್ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ FIR ಅಲ್ಲಿ ಉಲ್ಲೇಖವನ್ನು ಮಾಡ್ತಾ ಇರಲಿಲ್ಲ. ಈಗ ಈ ಹಿನ್ನೆಲೆಯಲ್ಲಿ ಅಂದರೆ ಆ ಪರ್ಟಿಕ್ಯುಲರ್ ಆಗಿ ಹೆಸರುಗಳನ್ನು, ಅಂದರೆ ಆ ಒಂದು ಡೆಸಿಗ್ನೇಷನನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ ಅವರನ್ನು ಕೂಡ ಕರೆಸಬೇಕಾಗುತ್ತೆ. ಹೀಗಾಗಿ ಮುಂದಿನ ದಿನದಲ್ಲಿ ತಿಮ್ಮಾಪುರ ಅವರಿಗೂ, ಅಂದರೆ ಆ ಸಚಿವ ಅಂತ ಏನು ಹೇಳಲಾಗ್ತಾ ಇದೆ, ಅವರನ್ನು ಕೂಡ ಕರೆಸಿ ಅವರಿಂದ ವಿವರಣೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಮುಂದಿನ ಹಂತದಲ್ಲಿ ನಡೆಸುವಂತಹ ಸಾಧ್ಯತೆ ಇದೆ. ಇದನ್ನು ಒಂದು ಆರೋಪ, ಅಂದರೆ ತಿಮ್ಮಾಪುರ ಅವರ ಹೆಸರನ್ನು ಉಲ್ಲೇಖ ಮಾಡಿರುವಂಥದ್ದು
ಲಕ್ಷ್ಮೀನಾರಾಯಣ ಅಂದರೆ ದೂರುದಾರ ಏನಿದ್ದಾರೆ ಅವರೇ ಹೆಸರನ್ನು ಹೇಳಿರುವಂಥದ್ದು, ಅಂದರೆ ಅವರೇ ಬಾಯಿ ಬಿಟ್ಟು ಹೇಳಿದ್ದಾರೆ. ಈ ರೀತಿಯಾಗಿ ಸಚಿವರಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತಹ ಒಂದು ಆಧಾರದ ಮೇರೆಗೆ, ಮತ್ತು ಯಾರು ಆ ಆಡಿಯೋದಲ್ಲಿ ಮಾತನಾಡಿದನಲ್ಲ ಅಧಿಕಾರಿ, ಆತನನ್ನ ಹೇಳಿಕೆಗಳನ್ನು ಪಡೆದುಕೊಂಡು ಸಚಿವ ಅಂತ ಹೇಳಿದೆಯಲ್ಲಪ್ಪ, ಯಾರು ಆ ಸಚಿವ ಅಂತ ಹೇಳಿ ಅವರಿಂದ ಒಂದು ಕ್ಲಿಯರೆನ್ಸ್ ಅನ್ನ, ಅಂದ್ರೆ ಅವರಿಂದ ಹೇಳಿಕೆಯನ್ನು ಪಡೆದು ನಂತರ ಅವರಿಗೆ ಮುಂದಿನ ದಿನಗಳಲ್ಲಿ ನೋಟಿಸ್ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ FIR ಅಲ್ಲಿ ದಾಖಲಾಗಿರುವಂತಹ ಪ್ರಕ್ರಿಯೆಗಳು ಮತ್ತೆ ಈಗ ದಾಳಿಯ ಸಂದರ್ಭದಲ್ಲಿ ನಡೆದಂತಹ ಒಂದು ಪ್ರಕ್ರಿಯೆಗಳಿಗೆಲ್ಲವೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ತನಿಖೆ ಮುಂದುವರಿಸಿದ್ದಾರೆ. ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ. ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಈ ಭ್ರಷ್ಟ ಅಧಿಕಾರಿಗಳು ತಗಲಾಕೊಂಡಿದ್ದು ಹೇಗೆ, ಹಾಗೆ ಈ ಭ್ರಷ್ಟಾಚಾರ ಅನ್ನೋದು ಯಾವ್ಯಾವ ಹಂತದಲ್ಲಿ ಯಾರ್ಯಾರ ಟೇಬಲ್ ಕೆಳಗೆ ತಲುಪಿದೆ ಅನ್ನೋದರ ಡೀಟೇಲ್ಸ್ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಲೋಕಾಯುಕ್ತ FIRನಲ್ಲಿ ಲಂಚಾವತಾರದ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಲೋಕಾಯುಕ್ತ FIRನಲ್ಲಿ ಮಿನಿಸ್ಟರ್ ಅನ್ನೋ ಪದ ಉಲ್ಲೇಖ ಆಗಿದೆ. DC ಜಗದೀಶ್, ಅಧೀಕ್ಷಕ ತಮ್ಮಣ್ಣ ಅವರಿಂದ ಲಂಚಕ್ಕೆ ಬೇಡಿಕೆ ಇಡಲಾಗಿತ್ತಂತೆ. BBMP ವ್ಯಾಪ್ತಿಯಲ್ಲಿ CL7 ಲೈಸೆನ್ಸಿಂಗಿಗೆ 80 ಲಕ್ಷ ಫಿಕ್ಸ್ ಮಾಡಲಾಗಿತ್ತು ಅನ್ನೋ ವಿಚಾರ ಕೂಡ ಲೋಕಾಯುಕ್ತ FIRನಲ್ಲಿ ದಾಖಲಾಗಿದೆ. CL7 ಲೈಸೆನ್ಸಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಟ್ ಕಾರ್ಡ್ ಫಿಕ್ಸ್ ಮಾಡಿರೋದು ಅಲ್ಲದೆ ಇನ್ಸ್ಟಾಲ್ಮೆಂಟ್ನಲ್ಲಿ ಲಂಚವನ್ನ ಕೊಡ್ಲಿಕ್ಕೂ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತಂತೆ. 80 ಲಕ್ಷದಲ್ಲಿ ಮೊದಲಿಗೆ 75 ಲಕ್ಷ ಕೊಟ್ಬಿಡ್ಬೇಕು, ಅದಾದ ನಂತರ ಉಳಿದ ಹಣವನ್ನ ನೀಡಬೇಕು. ಹಣ ನೀಡದಿದ್ರೆ ನೀವೇ ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತ ಹೇಳಿ ಸಬು ಬೇರೆ ಹೇಳ್ತಿದ್ರಂತೆ ಅಧಿಕಾರಿಗಳು. ಅರ್ಜಿ ಸಂಬಂಧ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು. ಈ ಅಧಿಕಾರಿಗಳು ಡಿಮ್ಯಾಂಡ್ ಮಾಡೋದು 1.5 ಕೋಟಿ ಹಣ ನೀಡಬೇಕು, ಮಿನಿಸ್ಟರ್ವರೆಗೂ ಹೋಗುತ್ತೆ ಅನ್ನೋದು ಆಡಿಯೋದಲ್ಲೂ ಕೂಡ ನಾವು ಕೇಳಿದ್ವಿ. ಈ 1.5 ಕೋಟಿಯಲ್ಲಿ ಮೊದಲಿಗೆ 75 ಲಕ್ಷ, ಆಮೇಲೆ ಮಿಕ್ಕಿದ ಹಣ, ಒಟ್ಟು 1.5 ಕೋಟಿ ಖರ್ಚಾಗುತ್ತೆ ಅಂತ ಹೇಳಿ ಲಂಚಕ್ಕೆ ಬೇಡಿಕೆ ಇಡಲಾಗಿದೆ. ಸಚಿವರು, ಅಬಕಾರಿ ಇನ್ಸ್ಪೆಕ್ಟರ್, DC, ರೆವಿನ್ಯೂ DC, ಕಮಿಷನರ್ ಆಫೀಸ್ ಒಂದರಲ್ಲೇನೆ 4 ಟೇಬಲ್ಗೆ ಲಂಚ ಹೋಗುತ್ತೆ. ಜನವರಿ 14ರಂದು ಅಬಕಾರಿ ಭವನದಲ್ಲಿ ನಡೆದಿದ್ದ ಟ್ರ್ಯಾಪ್ ಪ್ರಕರಣ, ಯಾವೆಲ್ಲ ರೀತಿಯಲ್ಲಿ ಈ ಲಂಚಾವತಾರ ಅಬಕಾರಿ ಇಲಾಖೆಯಲ್ಲಿ ಹರಡಿಕೊಂಡಿದೆ ಅನ್ನೋದಕ್ಕೆ ಲೋಕಾಯುಕ್ತ FIRನಲ್ಲಿ ದಾಖಲಾಗಿರುವ ಈ ಎಲ್ಲ ಅಂಶಗಳು ಸಾಕ್ಷಿಯಾಗ್ತಾ ಇದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಟೇಬಲ್ ಟು ಟೇಬಲ್ ಹೇಗೆ ಈ ಲಂಚದ ಹಣ ವರ್ಗಾವಣೆ ಆಗುತ್ತೆ, ಲಂಚದ ಹಣದಲ್ಲಿ ಇನ್ಸ್ಟಾಲ್ಮೆಂಟ್ಗಳು ಹೆಂಗೆ ವರ್ಕ್ ಆಗುತ್ತೆ, ಇದೆಲ್ಲದರ ಡೀಟೇಲ್ಸ್ ಲೋಕಾಯುಕ್ತ FIRನಲ್ಲಿರೋದು, ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ. ಅಲ್ಲಿ ಹಂತವಾಗಿ ಯಾರ್ಯಾರಿಗೆ ತಲುಪಬೇಕು ಅನ್ನುವಂತಹ ಹೆಸರುಗಳ ಸಮೇತವಾಗಿ ಅಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಅಂದರೆ ಇದು ಒಂದು ಆಡಿಯೋ ಬೇಸ್ ಮೇಲೆ ಮಾಡಿರುವಂತಹ ಒಂದು FIR ಆಗಿರುವಂತಹ ಕಾರಣದಿಂದಾಗಿ ಅದರಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ. ರೆವಿನ್ಯೂ ಆಫೀಸರ್ಗೆ, ಕಮಿಷನರ್ ಆಫೀಸರ್ 4 ಜನಕ್ಕೆ, ಮತ್ತು DCಗೆ, ಹೀಗೆ ಅವರು, ಮತ್ತು ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಮಿನಿಸ್ಟರ್ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಹೀಗೆ ಹಂತವಾಗಿ ಇವರಿಗೆಲ್ಲರಿಗೂ ಕೂಡ ಶೇರ್ ಹೋಗುತ್ತೆ. ಇಲ್ಲದಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಏನು ಅಪ್ಲಿಕೇಶನ್ ಏನಿದೆ ಮತ್ತು ನಿಮ್ಮ ಅರ್ಜಿಗಳು ಏನಿದೆ ಅದು ಯಾವುದು ಕೂಡ ಮೂವ್ ಆಗೋದಿಲ್ಲ. ನೀವಾಗೇ ಹೋಗಿ ಅಲ್ಲಿ ಸ್ವತಃ ಏನಿದೆಯೋ ಅದು ಗೌರ್ಮೆಂಟ್ ಫೀಸ್ ಏನಿದೆಯೋ ಅದನ್ನು ಕಟ್ಟಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಆಗೋದಾದರೆ ಅನ್ನುವಂತಹ ರೀತಿಯಲ್ಲಿ. ಅಂದರೆ ಒಂದು ಅರ್ಥದಲ್ಲಿ ನಿಮಗೆ ಈ ಒಂದು ಲೈಸೆನ್ಸ್ ಬೇಕು ಅಂತ ಹೇಳಿದ್ರೆ ಹಣವನ್ನು ಕೊಡಲೇಬೇಕು ಅನ್ನುವಂತಹ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಕೊಡಲೇಬೇಕು. ಕೊಡದಿದ್ದಂತಹ ಸಂದರ್ಭದಲ್ಲಿ ಯಾವ ಫೈಲ್ ಕೂಡ ಮೂವ್ ಆಗೋದಿಲ್ಲ. ನಿಮ್ಮ ಫೈಲ್ಗಳೇನಿದೆ ಅದರಲ್ಲಿ ಆ ತಪ್ಪಿದೆ ಮತ್ತು ಈ ಒಂದು ಡಾಕ್ಯುಮೆಂಟ್ಸ್ ಇಲ್ಲ, ಮತ್ತು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳಿ ಸಬೂಬನ್ನು ನೀಡಿ ನಿಮ್ಮ ಫೈಲನ್ನು, ನಿಮ್ಮ ಇದನ್ನು ರಿಜೆಕ್ಟ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಅಂತ ಹೇಳಿ ಅದರಲ್ಲಿ ಅಂತ ಹೇಳ್ಕೊಂಡಿರುವಂಥದ್ದು. ಹೀಗಾಗಿ ಇಷ್ಟೆಲ್ಲ ಜನ ಏನಿದ್ದಾರೆ, ಅಂದರೆ DC ಅಂತ ಏನು ಹೇಳಲಾಗುತ್ತೆ, ರೆವಿನ್ಯೂ ಅಧಿಕಾರಿ ಏನಿದ್ದಾರೆ, ಅವರೆಲ್ಲರ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿರುವಂತಹ ಕಾರಣದಿಂದಾಗಿ ಮುಂದಿನ ದಿನದಲ್ಲಿ ಇದರ ಒಂದು ಸ್ಪಷ್ಟನೆಯನ್ನು ಕೋರಿ ಅವರಿಗೆ ಒಂದು ನೋಟಿಸನ್ನು ನೀಡುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಯಾಕಂದರೆ ಇಷ್ಟು ಜನಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಆತ ಒಂದು ಆರೋಪದ ಜೊತೆಗೆ
ಒಂದು ಹೆಸರನ್ನು ಹೇಳಿರುವಂಥದ್ದು. ಹೀಗಾಗಿ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ನಡೆ ಏನು ಅಂದರೆ ಇವರ ಯಾರನ್ನೂ ಕೂಡ ಟಚ್ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ FIR ಅಲ್ಲಿ ಉಲ್ಲೇಖವನ್ನು ಮಾಡ್ತಾ ಇರಲಿಲ್ಲ. ಈಗ ಈ ಹಿನ್ನೆಲೆಯಲ್ಲಿ ಅಂದರೆ ಪರ್ಟಿಕ್ಯುಲರ್ ಆಗಿ ಹೆಸರುಗಳನ್ನು ಅಂದರೆ ಆ ಒಂದು ಡೆಸಿಗ್ನೇಷನನ್ನು ಹಾಕಿದ್ದಾರೆ ಅಂತ ಹೇಳಿದ್ರೆ ಅವರನ್ನು ಕೂಡ ಕರೆಸಬೇಕಾಗುತ್ತೆ. ಹೀಗಾಗಿ ಮುಂದಿನ ದಿನದಲ್ಲಿ ತಿಮ್ಮಾಪುರ ಅವರಿಗೂ ಅಂದರೆ ಆ ಸಚಿವ ಅಂತ ಏನು ಹೇಳಲಾಗ್ತಾ ಇದೆ ಅವರನ್ನು ಕೂಡ ಕರೆಸಿ ಅವರಿಂದ ವಿವರಣೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಮುಂದಿನ ಹಂತದಲ್ಲಿ ನಡೆಸುವಂತಹ ಸಾಧ್ಯತೆ ಇದೆ. ಇದನ್ನು ಒಂದು ಆರೋಪ ಅಂದರೆ ತಿಮ್ಮಾಪುರ ಅವರ ಹೆಸರನ್ನು ಉಲ್ಲೇಖ ಮಾಡಿರುವಂಥದ್ದು ಲಕ್ಷ್ಮೀನಾರಾಯಣ ಅಂದರೆ ದೂರುದಾರ ಏನಿದ್ದಾರೆ ಅವರೇ ಹೆಸರನ್ನು ಹೇಳಿರುವಂಥದ್ದು, ಅಂದರೆ ಅವರೇ ಬಾಯಿ ಬಿಟ್ಟು ಹೇಳಿದ್ದಾರೆ. ಈ ರೀತಿಯಾಗಿ ಸಚಿವರಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತಹ ಒಂದು ಆಧಾರದ ಮೇರೆಗೆ ಮತ್ತು ಯಾರು ಆ ಆಡಿಯೋದಲ್ಲಿ ಮಾತನಾಡಿದನಲ್ಲ ಅಧಿಕಾರಿ ಆತನನ್ನು ಹೇಳಿಕೆಗಳನ್ನು ಪಡೆದುಕೊಂಡು ಸಚಿವ ಅಂತ ಹೇಳಿದೆಯಲ್ಲಪ್ಪ ಯಾರು ಆ ಸಚಿವ ಅಂತ ಹೇಳಿ ಅವರಿಂದ ಒಂದು ಕ್ಲಿಯರೆನ್ಸ್ ಅನ್ನ ಅಂದ್ರೆ ಅವರಿಂದ ಹೇಳಿಕೆಯನ್ನು ಪಡೆದು ನಂತರ ಅವರಿಗೆ ಮುಂದಿನ ದಿನಗಳಲ್ಲಿ ನೋಟಿಸ್ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ FIR ಅಲ್ಲಿ ದಾಖಲಾಗಿರುವಂತಹ ಪ್ರಕ್ರಿಯೆಗಳು ಮತ್ತೆ ಈಗ ದಾಳಿಯ ಸಂದರ್ಭದಲ್ಲಿ ನಡೆದಂತಹ ಒಂದು ಪ್ರಕ್ರಿಯೆಗಳಿಗೆಲ್ಲವೂ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಮುಂದಿನ ಹಂತದಲ್ಲಿ ತನಿಖೆ ಮುಂದುವರಿಸಿದ್ದಾರೆ. ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ.